ಹೊಸ ಚಿತ್ರ ಭಗೀರಥ ಚಿತ್ರ ಬಿಗ್ ಹಿಟ್ ಅನ್ನು ಕೊಟ್ಟಿದೆ. ಕರ್ನಾಟಕ ರಾಜ್ಯಾದ್ಯಂತ 25 ದಿನಗಳನ್ನು ಪೂರೈಸಿ ಈಗ 50 ದಿನಗಳ ಕಡೆ ಮುನ್ನುಗ್ತಾ ಇದೆ. ಸಕ್ಸಸ್ನ ಖುಷಿಯಲ್ಲಿದೆ ಭಗೀರಥ ಚಿತ್ರತಂಡ. ನನ್ನೊಟ್ಟಿಗೆ ಚಿತ್ರದ ನಾಯಕರು ಮತ್ತು ಡೈರೆಕ್ಟರ್ ಜೊತೆಗೆ ನಿರ್ಮಾಪಕರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ಒಂದು ಸಂತಸವನ್ನು ಯಾವ ರೀತಿ ಹಂಚ್ಕೊಳ್ತಾರೆ ಅಂತೇಳಿ ಅವ್ರನ್ನ ಕೇಳೋಣ. ಸರ್, ಈಗ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರಿ ಭಗೀರಥ ಸಿನಿಮಾ ಬಗ್ಗೆ. ನೀವು ಅಂದ್ಕೊಂಡಂಗೆ ಸಕ್ಸಸ್ ಆಗಿದೆ ಅಂತೇಳಿ ನಾವು ಕೂಡ ಭಾವಿಸ್ಬೋದು. ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್? ಈಗ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಾವು ಯಾರೇ ಸಿಕ್ಕಲಿ ಫೋನ್ ಮಾಡ್ತಾಯಿದ್ದಾರೆ, ಸರ್ ನೀವು ಸಿಗ್ಬೇಕು ಸರ್, ನೀವು ನಿಮ್ಮ ಹತ್ರ ಹೇಳ್ಬೇಕು ಸರ್, ನಾವು ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ, ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿ ಬಂದಿದೆ, ಫೈಟಿಂಗ್ ಚೆನ್ನಾಗಿದೆ, ಸಾಂಗ್ಸ್ ಬಂದಿದೆ, ಆ ಕಥೆ ಅಂತೂ ಅಷ್ಟು ಅದ್ಭುತವಾಗಿದೆ, ಫ್ಯಾಮಿಲಿಯವರೆಲ್ಲ ನೋಡುವಂಥ ಸಿನಿಮಾ ಅಂಥೇಳಿ ಪ್ರತಿಯೊಬ್ಬರು ಎಲ್ಲ ಕಡೆಯಿಂದ ಸಿನಿಮಾ ನೋಡಿದವ್ರು ಫೋನ್ ಮಾಡ್ತಾನೇ ಇದ್ದಾರೆ. ಮತ್ತು ನೀವೆಲ್ಲಿದ್ದೀರಾ ಸರ್, ನಾವು ಮಾತಾಡ್ಬೇಕು ಸರ್, ಅದು ಹೇಳ್ಬೇಕು ಸರ್, ಅಷ್ಟು ಸನ್ನಿವೇಶ ಚೆನ್ನಾಗಿದೆ. ಅದು ಕೆಲವೊಬ್ರು ಹೇಳ್ತಾರೆ ಬಂಗಾರ ಜಿಂಕೆ ಸಿನಿಮಾ ಅದು ನೆನಪು ಬರ್ತಾಯಿದೆ ಸರ್ ನನಗೆ, ಈ ಸಿನಿಮಾ ನೋಡ್ತಾ ಇದ್ರೆ ಅಂತಾರೆ. ಮತ್ತು ಹಳ್ಳಿ ಸೀನ್ ಇನ್ನೊಂದು 2-3 ಸೀನ್ ತೆಗಿಬೇಕಾಯಿತು ಹಳ್ಳಿನಲ್ಲಿ, ಅದ್ಭುತವಾಗಿ ಬಂದಿದೆ. ಅದು ನಾವು ಅಣ್ಣವ್ರದ್ದು ಬಂಗಾರ ಮನುಷ್ಯ ಚಿತ್ರ ಆ ಥರ ಕಾಣ್ತಾ ಇದೆ ಸರ್. ಅದು ಒಬ್ಬೊಬ್ಬರು ಒಂದು ರೀತಿ ಸಿನಿಮಾ ನೋಡಿದವರು, ಒಬ್ಬೊಬ್ಬರು ಒಂದು ರೀತಿ ಸಾಂಗ್ ಎಕ್ಸ್ಟ್ರಾರ್ಡಿನರಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಅವರು ವಿಜಯ್ ಪ್ರಕಾಶ್ ಆಡಿದ್ದಾರೆ ಕಣ್ಣೋಟಕ್ಕೆ ಕಣ್ಣಾದೋಳು ಅಂತ. ಅದ್ರ ಬಗ್ಗೆಯೂ ತುಂಬ ಜನ ಮಾತಾಡ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ಭಾಳ ಖುಷಿ ಆಗ್ತಾಯಿದೆ. ಬಟ್ ನಾವು ಇಷ್ಟೋ ನಿರೀಕ್ಷೆ ಮಾಡಿಲ್ಲ ನಿಜವಾಗಿ ಹೇಳಬೇಕು ಅಂದರೆ. ನಮ್ಮ ನಿರೀಕ್ಷೆಗೂ ಮೀರಿ ಜನರು ಪ್ರತಿಕ್ರಿಯೆ ಮತ್ತು ಬೆಂಬಲ ಕೊಡ್ತಾ ಇದ್ದಾರೆ. ಸಕ್ಸಸ್ ಆಗಿದೆ. ಈಗ ಆರಂಭದಲ್ಲಿ ಒಂದು ಸಿನಿಮಾ ಥಿಯೇಟ್ರಿಗೆ ಹೋದ ಮೇಲೆ ಗೊತ್ತಾಗೋದು ಸಿನಿಮಾ ಯಾವ ಮಟ್ಟಿಗೆ ಪ್ರೇಕ್ಷಕರು ಅಕ್ಸೆಪ್ಟ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ ಅಂತ. ನೀವು ಮೈಸೂರಿನಲ್ಲಿ ಥಿಯೇಟ್ರ್ ವಿಸಿಟ್ ಮಾಡಿದ್ದೀರಾ, ಮೈಸೂರು ಹೊರ ರಾಜ್ಯ ಜಿಲ್ಲೆಗಳಲ್ಲಿ ಆ ಒಂದು ರೆಸ್ಪಾನ್ಸ್ ಕೂಡ ಚೆನ್ನಾಗಿತ್ತು. ನೀವು ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ಪ್ರೇಕ್ಷಕರು ಏನೇಂತ ಎಕ್ಸ್ಪೆಕ್ಟ್ ಮಾಡಿದರೆ ಆ ಮಟ್ಟಕ್ಕೆ ರೀಚ್ ಆಗಿದೆಯಾ ಸಿನಿಮಾ ಅಂತ? ಸರ್ ಖಂಡಿತ ಆಗಿದೆ ಸರ್. ಅದರ ಒಟ್ಟರಲ್ಲಿ ಏನಾಗೋಯಿತು, ಸಿನಿಮಾಗಳು ತುಂಬ ಒಂದು ಹೆಚ್ಚು ಕಡಿಮೆ 3 ವಾರದಲ್ಲಿ ಒಂದು 25 ಸಿನಿಮಾ ಮೇಲೆ ರಿಲೀಸ್ ಆಗಿಬಿಟ್ಟಿದೆ ಕನ್ನಡದಲ್ಲಿ, ಇನ್ನೂ ಜಾಸ್ತಿ ಆಗಿದೆ. ಹಾಗಾಗಿ ಅದು ಏನೇ ಆದರೂ ಕೂಡ ಅದನ್ನೆಲ್ಲ ಮೀರಿಸಿ ನಮ್ಮ ಸಿನಿಮಾ ನಿಂತ್ಕೊಳ್ತಾ ಇದೆ. ನೋಡಿದವರು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ ತುಂಬ ಅದ್ಭುತವಾಗಿದೆ ಸಿನಿಮಾ. ನಾವು ಬೆಂಗಳೂರಲ್ಲಾಗಲಿ, ಮೈಸೂರು ಥಿಯೇಟ್ರ್ ಆಗಲಿ, ಮಂಡ್ಯ ಥಿಯೇಟ್ರ್ ಆಗಲಿ, ಯಾವುದೇ ಥಿಯೇಟ್ರಿಗೆ ಹೋದರೂ ಕೂಡ ಜನ ಅದೇ ಹೇಳ್ತಾ ಇದ್ದಾರೆ, ಸಿನಿಮಾ ಅದ್ಭುತ, ಚೆನ್ನಾಗಿದೆ ಸರ್, ನಾನು ಇನ್ನೊಂದು ಸಲ ನೋಡ್ತೀನಿ ಅನ್ನೋರು ಇದ್ದಾರೆ ಸರ್, ಮತ್ತೊಂದು ಸಲ ನೋಡ್ತೀವಿ ಸರ್ ನಾವು ಅಂತಾರೆ. ಮತ್ತು ಚಾಮರಾಜನಗರ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಜನರು ಅಲ್ಲಿಂದ ಫೋನ್ ಮಾಡ್ತಾ ಇದ್ದಾರೆ, ನಮ್ಮ ಥಿಯೇಟ್ರ್ಗಳು ಸರಿಯಾಗಿ ಬಂದಿಲ್ಲ, ನೀವು ಸಿನಿಮಾ ಹಾಕ್ಸಿ ಅಂತ. ಕೊಳ್ಳೇಗಾಲ ಎಳಂದೂರಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾರೆ, ನಮ್ಗೆ ಸಿನಿಮಾ ಹಾಕ್ಸಿ ಅಂತ ತುಂಬ ಫೋನ್ಗಳು ಬರ್ತಾ ಇದೆ. ಸಿನಿಮಾ ಬಂದಿಲ್ಲ, ನಾವು ಮೈಸೂರು ಬಂದು ನೋಡ್ಕೊಂಡು ಹೋದ್ವಿ, ನಮ್ಮ ಕಡೆ ಹಾಕಿ ನಮ್ಮ ಜನ ನೋಡ್ತೀವಿ, ಹಾಸನದವ್ರು ಫೋನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮತ್ತೆ ಎಲ್ಲೆಲ್ಲಿ ಬಿಡುಗಡೆ ಆಗಿಲ್ಲ, ಎಲ್ಲ ಬಿಡುಗಡೆ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಏಕೆಂದರೆ ಸಿನಿಮಾ ಅದ್ಭುತವಾಗಿ ಬಂದುಬಿಟ್ಟಿದೆ. ಕಥೆ ಕೂಡ, ಸಾಂಗ್ಸು, ಫೈಟು ಎಲ್ಲ ಕೂಡ ನಮ್ಮ ನಿರೀಕ್ಷೆಗೂ ಮೀರಿ ಸಿನಿಮಾದೊಳಗೆ ಬಂದುಬಿಟ್ಟಿದೆ ಸರ್. ಸರಿ, ಈಗ ಪ್ರೇಕ್ಷಕರು ಈಗ ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ ಸಾಕಷ್ಟು ಸಂಕಷ್ಟದ ಸ್ಥಿತಿಯಲ್ಲಿತ್ತು. ಯಾಕಂದರೆ ಒಂದೊಳ್ಳೆ ಸಿನಿಮಾಗಳು ಜನರಿಗೆ ರೀಚ್ ಆಗ್ತಾ ಇಲ್ಲ ಅನ್ನೋದು ಸಾಕಷ್ಟು ಗ್ಯಾಪ್ ಆಯಿತು ಸಿನಿಮಾ ಕನ್ನಡದಲ್ಲಿ ಒಂದೊಳ್ಳೆ ಸಿನಿಮಾ ಬರೋದು. ಈಗ ಪ್ರೇಕ್ಷಕರಿಗೆ ಈ ಸಿನಿಮಾ ಬಗ್ಗೆ ಯಾವ ರೀತಿ ಮನವಿ ಮಾಡಿಕೊಡ್ತಾರೆ? ಯಾಕಂದರೆ 25 ದಿನ ಕಂಪ್ಲೀಟ್ ಆಗಿದೆ, ಇನ್ನೊಂದು 20 ದಿನ 50 ಡೇಸ್ ಮತ್ತು ಅನದರ್ 50 ಡೇಸ್ ಎಲ್ಲ ಹೋಗಬೇಕು, 100 ಡೇಸ್ ಎಲ್ಲ ಕಂಪ್ಲೀಟ್ ಆಗಬೇಕು ಅನ್ನೋ ನಿರೀಕ್ಷೆ ಇದೆ. ಪ್ರೇಕ್ಷಕರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಏನಂದರೆ ಸಿನಿಮಾ ಒಂದು ಟೈಟ್ಲ್ ಇರುತ್ತೆ, ಆ ಸಿನಿಮಾ ಟೈಟ್ಲ್ ಮೇಲೆ ಏನೂ ಯೋಚನೆ ಇಟ್ಕೊಂಡು ಪ್ರೇಕ್ಷಕರು ಒಳಗಡೆ ಹೋಗ್ತಾರೆ. ಅವ್ರಿಗೆ ಅಲ್ಲಿ ನಿರಾಶೆ ಆಗದೇ ಇರೋ ರೀತಿಯಲ್ಲಿ ಮತ್ತು ಇನ್ನೂ ಅದಕ್ಕಿಂತ ಹೆಚ್ಚಾಗಿ ನಾವು ಕೊಟ್ಬಿಟ್ಟಿದ್ರೆ ಕಥೆ ಒಳಗಡೆ ಫ್ಯಾಮಿಲಿ ನೋಡುವಂಥ ಸಿನಿಮಾ ಕೊಟ್ಟಿದ್ದರೆ ಅವ್ರು ಇನ್ನೂ ಖುಷಿ ಆಗಿಬಿಡುತ್ತೆ. ಅವ್ರೇನೋ ಅಂದ್ಕೊಂಡು ಹೋಗ್ತಾರೆ, ಅಯ್ಯೋ ಏನಿರ್ಬೋದು ಏನೋ ಅಂತ. ಬಟ್ ಒಳಗಡೆ ಅದ್ಭುತವಾಗಿದೆ ಸಿನಿಮಾ, ಅದ್ಭುತವಾಗಿದ್ದರೆ ಭಾಳ ಖುಷಿ ಪಡ್ತಾರೆ. ಹೊರಗಡೆ ಬಂದು ಹೇಳ್ಕೊಳ್ತಾರೆ, ಅಯ್ಯೋ ಸಿನಿಮಾ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಎಲ್ಲಪ್ಪ ಡೈರೆಕ್ಟರ್ ಎಲ್ಲಿದ್ದಾರೆ ಅವ್ರಿಗೆ ಹೇಳ್ಬೇಕು, ನಾನು ಆ್ಯಕ್ಟರ್ ಎಲ್ಲಿದ್ದಾರೆ ಅವ್ರಿಗೆ ಹೇಳಬೇಕು, ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಮಾತುಕತೆ. ಬಟ್ ಇದರಲ್ಲಿ ಪ್ರಮುಖವಾಗಿ ಫ್ಯಾಮಿಲಿ ಮನೋರಂಜನೆ ಸಿನಿಮಾ ಇದು. ಚಿಕ್ಕವರಿಂದ ದೊಡ್ಡವರು ಕೂಡ ನೋಡುವಂಥ ಸಿನಿಮಾ. ಇದರಲ್ಲಿ ಎಲ್ಲ ಅಂಶಗಳು ಇದೆ, ಸಂದೇಶಗಳಿದೆ, ಮೆಸೇಜ್ ಸೊಸೈಟಿಗೆ ತುಂಬ ಒಳ್ಳೊಳ್ಳೆ ಮೆಸೇಜ್. ನೆಕ್ಸ್ಟು ಈ ಮುಂದಿನ ಪೀಳಿಗೆ ಅವರಿಗೆ ಭಾರತ ದೇಶದಲ್ಲಿ ಪ್ರೇಮ ಪ್ರೀತಿ ಅಂದರೆ ಇಡೀ ಪ್ರಪಂಚದ ಎಷ್ಟೇ ದೇಶಗಳಲ್ಲಿರಲಿ ಭಾರತ ದೇಶದಲ್ಲಿ ಪವಿತ್ರವಾಗಿದೆ, ಪ್ರಾಮುಖ್ಯತೆ ಇದೆ, ಇಂಪಾರ್ಟೆನ್ಸ್ ಇದೆ. ಅದನ್ನು ನಾವು ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದ್ದೀವಿ. ಹಾಗಾಗಿ ಜನಕ್ಕೆ ಭಾಳ ಇಷ್ಟ ಆಗಿಬಿಡ್ತಾ ಇದೆ. ಲವ್ ಮಾಡೋರು ಮುಂದಕ್ಕೆ ಯಾರೇ ಲವ್ ಮಾಡಲಿ ಅವರು ಜೀವನದಲ್ಲಿ ಸೀರಿಯಸ್ ಆಗಿ ಲವ್ ಮಾಡಬೇಕು ಅಂತಂದರೆ ಈ ಸಿನಿಮಾ ನೋಡಲೇಬೇಕು, ಅವರು ಮುಂದೆ ಮಾಡಬೇಕು ಅನ್ನೋರು ಆ ಥರ ಇದೆ ಸಿನಿಮಾದಲ್ಲಿ ಸ್ಟೋರಿ. ಸೊ ಭಾಳ ಇಷ್ಟ ಆಗಿಬಿಟ್ಟಿದೆ. ಈಗ ಲವರ್ಸ್ಗಳು ಮತ್ತು ಕೆಲವು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಈಗ ಇತ್ತೀಚೆಗೆ, ಹೋಗ್ಬಿಟ್ಟು ಭಾಳ ಖುಷಿ ಪಡ್ತಾ ಇದ್ದಾರೆ, ಅಯ್ಯೋ ಸರ್ ಇಷ್ಟೊಂದು ಅಮರ ಪ್ರೇಮ ನಾವು ಮಾಡೋಕ್ಕಾಗಲ್ಲ, ಆದರೂ ನಾವು ಮಾಡ್ತಾಯಿದ್ದೀವಿ ಅಂತ. ಇದು ಆ್ಯಕ್ಟರ್ ಆಗಿರ್ತಕ್ಕಂಥ ಜಯಪ್ರಕಾಶ್ JP ಅವರ ಮಾತಾದರೆ ನಮ್ಮೊಟ್ಟಿಗೆ ಡೈರೆಕ್ಟರ್ ಕೂಡ ಇದ್ದಾರೆ, ನಾವು ಮಾತಾಡ್ಸೋಣ. ಸರ್, ಈಗ ಒಬ್ಬ ಡೈರೆಕ್ಟ್ರಿಗೆ ಒಂದು ಸಿನಿಮಾ ಎಷ್ಟರ ಮಟ್ಟಿಗೆ ಸಕ್ಸಸ್ ಕಾಣುತ್ತೆ ಅನ್ನೋದು ಆಫ್ಟರ್ ದ ರಿಲೀಸ್ ಮಾರ್ನಿಂಗ್ ಶೋ ಆದಮೇಲೆ ಫಸ್ಟ್ ಡೇನೇ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಇರುತ್ತೆ ಅಂತೇಳಿ. ನಿಮ್ಗೆ ಒಂದು ತೃಪ್ತಿ ಸಿಕ್ಕಿದೆಯಾ ಆ ಒಂದು ಸಿನಿಮಾದ ಡೈರೆಕ್ಟ್ ಮಾಡಿ? ಖಂಡಿತ ತೃಪ್ತಿ ಸಿಕ್ಕಿದೆ. ಯಾಕೆಂದರೆ
ನನ್ನ ಒಂದು ಮಾತಲ್ಲೇ ಗೊತ್ತಾಗ್ತಿದೆ. ಭಗೀರಥ ನಾವೆಲ್ಲ ಪ್ರೆಸ್ಸಲ್ಲಿ ಹೇಳ್ತಾ ಇದ್ವಿ ಏನು ಪ್ರಯತ್ನ ಮಾಡ್ತಿದ್ದೀರಂತ. ಆ ಭಗೀರಥ ಪ್ರಯತ್ನ ಸಕ್ಸಸ್ ಆಗಿ ಈಗ 25 ದಿನ ಕಂಪ್ಲೀಟ್ ಮಾಡಿದೆ. ಈಗಿನ ಟ್ರೆಂಡಲ್ಲಿ 25 ದಿನ ಅಂದರೆ ಇಟ್ ಇಸ್ ನಾಟ್ ಈಸಿ. ನಮಗೆ 100 ದಿನ ಓಡಿದಷ್ಟು ಖುಷಿ ಆಗ್ತಾಯಿದೆ. ಆಮೇಲೆ ಸಿನಿಮಾನೂ ಅದೇ ರೇಂಜ್ಗಿದೆ ಸರ್. ಸಿನಿಮಾ ನೋಡಿ, ಯಾಕಂದರೆ ಇಡೀ ಪ್ರಪಂಚ ಮೊಬೈಲಲ್ಲಿದೆ ಈಗ. ಪ್ರತಿಯೊಂದು ಸಿನಿಮಾನೂ ನೋಡ್ತಾರೆ ಜನ. ಅಷ್ಟು ಸಿನಿಮಾಗಿಂತ ಬೆಸ್ಟ್ ಸಿನಿಮಾ ಅನಿಸಿದ್ರೆ ಥಿಯೇಟ್ರಿಗೆ ಬರೋದು. ಅವರು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಹಂಗಾಗಿ ಆಮೇಲೆ ಸಿನಿಮಾದಲ್ಲೂ ಒಳ್ಳೊಳ್ಳೆ ಕಂಟೆಂಟ್ ಇಟ್ಟಿದ್ದೀವಿ. ಆಮೇಲೆ ಹೇಳ್ದಂಗೆ ಅಮರ ಪ್ರೇಮ ಅಂತ ಹೇಳಿದ್ರಲ್ಲ, ಈಗಿನ ಜನ್ರೇಷನ್ನು ಖಂಡಿತ ನೋಡಬೇಕು. ಆಮೇಲೆ ಒಂದು ಹೆಣ್ಣಿಗೆ ಎಷ್ಟೆಲ್ಲ ಪ್ರಾಮುಖ್ಯತೆ ಕೊಡಬೇಕು ನಾವು. ಹೆಣ್ಣು ಚೆನ್ನಾಗಿದ್ದರೆ, ಮನೇಲಿ ಚೆನ್ನಾಗಿದ್ದರೆ ಎಷ್ಟು ಚೆನ್ನಾಗಿ ಬೆಳಗುತ್ತೆ ಬದುಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಹಂಗಾಗಿ ಭಾಳ ಖುಷಿಯಾಗಿದೆ, ಎಕ್ಸೈಟ್ಮೆಂಟಲ್ಲಿದ್ದೀವಿ. ಸಿನಿಮಾ ಪ್ರಯತ್ನ ಒಂದು ವರ್ಷ ಪ್ರಯತ್ನ ಸ್ಕ್ರೀನ್ ಮೇಲೆ ಬಂದು ನೋಡಿದ್ರೆ ವಿ ಆರ್ ವೆರಿ ಹ್ಯಾಪಿ. ನಾನು, ನಮ್ಮ ನಿರ್ಮಾಪಕರು, ನಮ್ಮ ಕಲಾವಿದರು ಎಲ್ಲರೂ ತುಂಬ ಖುಷಿಯಾಗಿದೆ. ಸರಿಗೆ ನಿರ್ಮಾಣದ ಪ್ಲ್ಯಾಟ್ಫಾರ್ಮ್ ಬರೋದಾದರೆ ಬೇಸ್ ನಿರ್ಮಾಣನೇ, ನಿರ್ಮಾಪಕರೇ ಮುಖ್ಯ ಸೋರ್ಸ್ ಅಂತ ಹೇಳ್ತಾರೆ. ಆ ಸೋರ್ಸ್ ಸಂಬಂಧಪಟ್ಟಂಗೆ ನಿಮಗೆ ಆ ಒಂದು ಸೋರ್ಸ್ನ ತೃಪ್ತಿ ಸಿಗ್ತಾ ಇದೆಯಾ ಅಂತ? ಬಂಡೆಕಾಳಮ್ಮ ತಾಯಿ ಅಣ್ಣಮ್ಮ ಚಾಮುಂಡೇಶ್ವರಿ ಆಶೀರ್ವಾದದಲ್ಲಿ ಅಣ್ಣವರು ಅಭಿಮಾನಿ ದೇವರುಗಳೇ ಅಂತ ನಾಮಕರಣ ಮಾಡಿದ್ದಾರೆ. ಈ ಭಗೀರಥ ನೋಡಿದಂಥ ಅಭಿಮಾನಿ ದೇವರುಗಳಿಗೆ, ಮಾಧ್ಯಮದವರಿಗೆ, ಪತ್ರಿಕೆಯವರಿಗೆ ಹಾಗೂ ಏನು ನಮ್ಮ ಭಗೀರಥ ತಂಡದಿಂದ, ನಿರ್ಮಾಪಕರಿಂದ, ಎಲ್ಲರಿಂದ ಶುಭಾಶಯಗಳು ಹೇಳೋಕ್ಕೆ, ಸಕ್ಸಸ್ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಹಿಂದೆ ಒಂದು ಲವ್ ಫ್ರೆಂಡ್ಶಿಪ್ ಅಂದರೆ ಭಾಳ ಪವಿತ್ರ ಇತ್ತು, ತುಂಬ ಪವಿತ್ರ. ಅದು ಇವತ್ತಿನ ಜನ್ರೇಷನಲ್ಲಿ ಕಮ್ಮಿಯಾಗಿ ಹಿಂದೆ ಮುಂದೆ ಆಗೋಗಿದೆ. ಕಾರಣ ನಂಗೆ ಏನೋ ಅಂತ ಗೊತ್ತಾಗ್ತಾಯಿಲ್ಲ. ಎಲ್ಲರಿಗೂ ಹೃದಯ ಇದೆ, ಎಲ್ಲರಿಗೂ ಮನಸ್ಸಿದೆ, ಎಲ್ಲರಿಗೂ ಪ್ರೀತಿ ಇದೆ, ವಿಶ್ವಾಸ ಇದೆ. ಆದರೆ ತುಂಬ ಹಿಂದೆ ಮುಂದೆ ಮಾಡ್ಕೋತಾ ಇದ್ದಾರೆ. ಈ ಸಿನಿಮಾ ನೋಡಿದ್ರೆ ತಿರ್ಗಾ ಒಂದಾಗ್ತಾರಲ್ಲ. ಮತ್ತು ಏನು ಮಾಡ್ತಾಯಿದ್ದೀವಿ, ಒಂದು ಹಿಂದೆ ನಿಮಗೆ ಅಣ್ಣವ್ರ ಸಿನಿಮಾಗಳಲ್ಲಿ ಒಂದು ಹೀರೋಯಿನ್ ಅಂದರೆ ಸಿನಿಮಾ ನೋಡಿದ್ರೆ ಭಾಳ ಅದ್ಭುತವಾಗಿ ನೆನಪಿಟ್ಕೊಂಡು ನಿಜ ಜೀವನದಲ್ಲೂ ಜನಗಳು ಅದನ್ನು ಕ್ಯಾಚ್ ಮಾಡ್ಕೋತಾಯಿದ್ರು. ಹಾಗೆ ಯಜಮಾನನ ಸಿನಿಮಾದಲ್ಲಿ ಈ ಕುಟುಂಬದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಅಣ್ಣ ತಮ್ಮದಿರು ಹೇಗೆ ಬೇರೆ ಕಡೆ ಎಲ್ಲ ರೈತರಲ್ಲಿ ಮತ್ತು ಊರುಗಳಲ್ಲಿ ಗಲಾಟೆಗಳಾಗಿ ಆ ಸಿನಿಮಾ ನೋಡಿದ್ಮೇಲೆ ಒಂದಾದರು, ಹೀಗೆ ಈ ಭಗೀರಥ, ಕಾಂತಾರ ಎರಡರಲ್ಲೂ ಒಂದು ಶಕ್ತಿ ಇದೆ. ಇದು ಜನಗಳಿಗೆ ಸೇರಬೇಕಾಗಿರೋಂಥ ಕತೆ, ಜನಗಳಿಗೆ ಸೇರಬೇಕಾಗಿರೋಂಥ ಪ್ರೇಕ್ಷಕರು, ಅಭಿಮಾನಿ ದೇವರು ಸಿನಿಮಾ ನೋಡೋರಿಗೆ ಸೇರಬೇಕಾಗಿರೋಂಥ ಈ ಭಗೀರಥ, ಕಾಂತಾರ ಹೆಸರು. ಸಿನಿಮಾ ಸಕ್ಸಸ್ ಆಗಿದೆ, ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಏನಂದರೆ ಸಿನಿಮಾ ಥಿಯೇಟ್ರಿಗೆ ಬಂದುಬಿಟ್ರೆ ಅಯ್ಯೋ ನಂಗೆ ಗೊತ್ತೇ ಆಗ್ತಾಯಿಲ್ಲ ಸಿನಿಮಾ ಹೋಗಿದ್ದು, ತುಂಬ ಚೆನ್ನಾಗಿದೆ, ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗ್ತೀನಿ, ಇನ್ನೊಂದು ಸಲ ನೋಡ್ತೀನಿ. ಅದು ಸೆಕೆಂಡ್ ಹಾಫ್ ಅಂತೂ ಒಂಚೂರು ಗೊತ್ತೇ ಆಗಲಿಲ್ಲ. ನಿನ್ನೆ ನಾನು ಪ್ರಭಾ ಟಾಕೀಸ್ಗೆ ಹೋಗಿದ್ದೆ, 7:30 ಶೋ ಆದಮೇಲೆ ಬಿಡೋ ಸಂದರ್ಭದಲ್ಲಿ. ನಾನು ಬೆಂಗಳೂರಿದ್ದೆ, ಜಾಸ್ತಿ ನೋಡೋಕ್ಕಾಗಿರಲಿಲ್ಲ. ಹೇಗೆ ಅರೇಂಜ್ಮೆಂಟ್ ಇದೆಯಲ್ಲ ನೋಡೋಣ ಅಂತ ನನ್ನ ಮೊಬೈಲಲ್ಲಿದೆ, ಬೇಕಾದ್ರೆ ತೋರಿಸ್ತೀನಿ. ಅಲ್ಲಿ ನೋಡ್ಕೊಂಬಂದು ಒಂದು 55 ವರ್ಷ 60 ವರ್ಷದ್ದು ಅಮ್ಮ, ನಾನು ಸುಮ್ಮನೆ ಕೇಳಿದೆ, ಅಮ್ಮ ಹೇಗಿದೆ ಸಿನಿಮಾ, ಹೇಗೆ ಅನ್ನಿಸ್ತಮ್ಮ ಅಂತ. ಅಯ್ಯೋ ಒಂದು ಸ್ವಲ್ಪನೂ ಬೇಜಾರಾಗಲ್ಲ ಕಣಪ್ಪ, ನಾನು ಈ ಥರ ಸಿನಿಮಾ ನೋಡಿ ಎಷ್ಟೋ ದಿವಸ ಆಗೋಗಿತ್ತು, ನನಗೆ ನೆಮ್ಮದಿ ಸಿಕ್ಕಿದೆ, ಈ ಸಿನಿಮಾನ ಎಲ್ಲರೂ ಬಂದು ನೋಡಬೇಕು ಅಂತ ಅವ್ರ ಬಾಯಿಂದ ಆಶೀರ್ವಾದ ಮಾಡಿಬಿಡೋದು ನನಗೆ ಸಿನಿಮಾ ತೆಗೆದಿದ್ದಕ್ಕೆ ಒಂದು ಸಾರ್ಥಕವಾಗಿದೆ. ಯಾಕೆಂದರೆ ಸರ್, ಬಾಯಿಂದ ಆಶೀರ್ವಾದ ಮಾಡಿಬಿಡೋದು ನನಗೆ ಸಿನಿಮಾ ತೆಗೆದಿದ್ದಕ್ಕೆ ಒಂದು ಸಾರ್ಥಕವಾಗಿದೆ. ಯಾಕೆಂದರೆ ಸರ್, ಜನರು ನಾವೀಗ ಒಂದು ಮದುವೆ ಮಾಡ್ತೀವಿ, ಒಂದು ಮನೇಲಿ ಹಬ್ಬ ಮಾಡಿ ಪೂಜೆ ಮಾಡಿ ಊಟ ಕರೆದ ಊಟ ಹಾಕ್ತಾರೆ, ಅಡುಗೆ ಹೆಂಗಿದೆ ಅಂತ ವಿಚಾರಿಸ್ತೀವಿ. ಅಯ್ಯೋ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿಲ್ಲ ಅಂದರೆ ಅವ್ರ ಮುಖನೇ ಹೇಳ್ಬಿಡುತ್ತೆ, ಎಂಥ ಅಡುಗೆ ಮಾಡಿಸಿದ್ರಯ್ಯ, ಅದರಿಂದ ತುಂಬ ಚೆನ್ನಾಗಿದೆ ಊಟ, ಚೆನ್ನಾಗಿ ಖುಷಿ ಆಯಿತು. ಹಾಗೆ ಸಿನಿಮಾ ಚೆನ್ನಾಗಿದೆ ಅಂತ ತುಂಬ ಒಳ್ಳೆ ಹೃದಯದಿಂದ, ತುಂಬ ಹೃದಯದಿಂದ ಹೇಳ್ತಾ ಇದ್ದಾರೆ. ಅದಕ್ಕೆ ಹಾಗಾಗಿ ನಾವು ಭಗೀರಥ ತಂಡದಿಂದ, ನಿರ್ಮಾಪಕರು ತುಂಬ ಹೃದಯದಿಂದ ಅವರಿಗೆ ಕೃತಜ್ಞತೆಯನ್ನು ನಿನ್ನೆ ನಾವು ಪೇಪರಲ್ಲಿ ತಲುಪಿಸಿದ್ದೀವಿ. 25 ದಿವಸ ಮುಂದೆ ನುಗ್ತಾ ಇರೋದ್ರಿಂದ. ಹಾಗಾಗಿ ನಮ್ಮ ಮಾಧ್ಯಮದವರಿಗೆ ನಾನು ಇನ್ನೊಂದು ಸಲ ಕೇಳ್ಕೊಳ್ಳೋದು, ಪ್ರತಿಯೊಂದು ಸಿನಿಮಾಗಳಾಗಲಿ, ಪ್ರತಿಯೊಂದು ಕಾರ್ಯ ಹಬ್ಬಗಳಾಗಲಿ, ಏನೇ ಆಗಲಿ, ನಿಮ್ಮ ಹತ್ರ ಬಂದಾಗ ನೀವೇ ಜನಗಳಿಗೆ ತೋರಿಸೋದು. ಈ ಭಗೀರಥನ ತೋರಿಸಿ ನೋಡಿದವರೆಲ್ಲ ಸಿನಿಮಾ ನೋಡಬೇಕು. ಯಾಕೆ ನನಗೆ ಮತ್ತೆ ಅವರೆಲ್ಲ ನೋಡಿದಾಗ ಏನಾಗುತ್ತೆ, ನಾನು ಹಿಂದಕ್ಕೆ ಹೋಗ್ತೀನಿ. ನಾನು 7-8 ವರ್ಷ ಅಣ್ಣವ್ರ ಮನೇಲಿ ದೊಡ್ಡ ಕುಟುಂಬದಲ್ಲಿ ಬೆಳೆದವನು. ಅವ್ರು ಹೇಗೆ ಸಿನಿಮಾ ತೆಗಿತಿದ್ರು, ಹೇಗೆ ಕತೆ ಮಾಡ್ತಿದ್ರು, ವರ್ಧಪ್ಪ ಅವರು ಮನೇಲಿ ಅನ್ನೋದು ನಾನು ಸ್ವಲ್ಪ ಜಾಸ್ತಿ ತಿಳ್ಕೊಂಡಿದ್ದೀನಿ. ನಾನು ಕೂಡ ಇಂಥ ನಿರ್ದೇಶಕರು, ಇದೇ ನಿರ್ದೇಶಕರ ಕೈಲಿ ನಾನು ಮತ್ತೆ ಸಿನಿಮಾ ಮಾಡಿಸ್ಬೇಕು ಅನ್ನೋ ಭಾವನೆ ನನ್ನ ಮನಸ್ಸಲ್ಲಿ ಬಂದಿದೆ. ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ ಇವತ್ತು. ನಾನು ಹೇಳಿರಲಿಲ್ಲ, ಎಲ್ಲೂ ಹೇಳಿರಲಿಲ್ಲ, ಮನಸ್ಸಲ್ಲೇ ಇಟ್ಕೊಂಡಿದ್ದೆ. ಯಾಕೆಂದರೆ ಜನನ ನಾವು ಹಿಂದೆ ರಾಜ್ಕುಮಾರ್ ಮನೇಲಿ ಹಂಗೆ ಸರ್, ದೊರೆ ಭಗವಾನು, ನಮ್ಮ ಇನ್ನೂ ಕೆಲವರು ಆ ಡೈರೆಕ್ಟ್ರುಗಳು ರಾಜ್ಕುಮಾರ್ ಸಿನಿಮಾಗಳನ್ನ ಒಂದಾದ್ಮೇಲೆ ಹಾಗಾಗಿ ಜನಗಳಿಗೆ ಯಾವುದೇ ಸಿನಿಮಾ, ಯಾವುದೇ ಡೈರೆಕ್ಟ್ರು ತೆಗೆದ್ರೂ ಅಣ್ಣವ್ರ ಸಿನಿಮಾ ಬಂದು ನೋಡ್ತಾಯಿದ್ರು. ಯಾವುದೇ ಡೈರೆಕ್ಟ್ರು ಸಿನಿಮಾ ಮಾಡುವಾಗ ಆ ಹೀರೋನ, ಆ ಕಲಾವಿದರನ್ನ, ಜನಗಳನ್ನ ಇಟ್ಕೊಂಡು ಕತೆ ಮಾಡಿ ಈಚೆ ತರ್ತಿದ್ರು. ಹಾಗೆ ಇವತ್ತು ನಮ್ಮ ಡೈರೆಕ್ಟ್ರು ಅದನ್ನು ಇಟ್ಕೊಂಡು ನಮ್ಮ ತಂಡನ ತಂದಿದ್ದಾರೆ. ನೆಕ್ಸ್ಟು ಕೂಡ ಅವರು ಅದೇ ಥರ ಏನು ಸಿನಿಮಾ ನೋಡೋ ಅಭಿಮಾನಿ ದೇವರುಗಳಿಗೆ
ಈ ಕಲಾವಿದರ ತಂಡರು ನಮ್ಮ ಡೈರೆಕ್ಟ್ರು ಯಾವ ಥರ ಕತೆ ಮಾಡಿ ನಾವು ಇದೇ ಥರ ತರಬೇಕು ಮುಂದಕ್ಕೆ ಅಂತೇಳಿ ಈಗ ಅಣ್ಣವ್ರ ಕೈಲಿ ನೋಡಿ ಎಲ್ಲ ಥರ ಕತೆಗಳೆಲ್ಲ ಆ್ಯಕ್ಟ್ ಮಾಡಿಸ್ಬಿಟ್ರು. ಎ ಇಂದ ಜೆಡ್ಡು, ಆ ಇಂದ ಅಮ್ಮ ಆ ತನಕ. ಹಾಗೆ ನಮಗೆ ತುಂಬ ಬೇರೆ ಬೇರೆ ಡೈರೆಕ್ಟ್ರು ಕೂಡ ಇವರು ಬಂದು ಕೇಳಿದ್ದಾರೆ. ಅವರು ಯಾವ್ಯಾವ ಕತೆ ಆಯ್ಕೆ ಮಾಡ್ಕೊಂಡು ಒಪ್ಕೋತಾರೆ. ಆ ಕಲಾವಿದರಿಗೆ ಸಂಬಂಧ ಜಾಸ್ತಿ. ನಾವು ಕೂಡ ಕೇಳ್ಕೊತೀವಿ, ಸಮಾಜಕ್ಕೆ ಇಷ್ಟವಾಗಂಗೆ ಅಭಿಮಾನಿ ದೇವರುಗಳು ಸಿನಿಮಾ ನೋಡೋವಂಥ ಕತೆಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ, ಬೇಡ ನಾವು ಒಳ್ಳೆಯದೇ ಕೊಡೋದು ನಮಗೆ ತೃಪ್ತಿ. ಈ ಹಿಂದೆ 200 ಚಿಲ್ಲರೆ ಸಿನಿಮಾ ಸುಮ್ಮನೆ ಓಡ್ಬಿಡ್ಲಿಲ್ಲ, ವಿಷ್ಣು ಪ್ರಸಾದಾಗಲಿ ಅಣ್ಣವ್ರ ಸಿನಿಮಾಗಳಾಗಲಿ. ಅದು ಸಿನಿಮಾ ಚೆನ್ನಾಗಿರೋದಕ್ಕೆ 200 ಚಿಲ್ಲರೆ ಸಿನಿಮಾ ಇಬ್ಬರದು ಹೋಗಿರೋದು. ಹಾಗೆ ನಮ್ಮ ಸಿನಿಮಾನೂ ಹೋಗಲಿ, ಜನಗಳು ಬಂದು ಆಶೀರ್ವಾದ ಮಾಡಲಿ. ನಂಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾಧ್ಯಮದವ್ರಿಗೆ, ಅಭಿಮಾನಿ ದೇವರುಗಳಿಗೆ ಎಲ್ಲರಿಗೂ, ಪವರ್ ಟಿ ವಿ ತಂಡದವ್ರಿಗೆ ನಮಸ್ಕಾರ ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತು. ನಿಮ್ದು 2 ಮಾತು. ಸಿನಿಮಾ ಯಾವ ರೀತಿ ಮೂಡ್ ಬಂದಿದೆ ಈಗ, ಸಿನಿಮಾ ಜರ್ನಿ ಬಗ್ಗೆ, ಭಗೀರಥ ನಿಮ್ಮ ಬಗ್ಗೆ? ಸರ್, ನನಗೆ ಕಡಿಮೆ ಟೈಮಲ್ಲಿ ಒಂದು ಚಾನ್ಸ್ ಸಿಕ್ತು. ಸೊ ನಾನು ಈ ಪಿಕ್ಚರ್ ಕೇಳಿಸ್ಕೊಂಡಿಲ್ಲ, ಯಾವ ರೀತಿ ಇದೆ ಏನಿದೆ ಅಂತ ನಾನು ತಿಳ್ಕೊಂಡಿಲ್ಲ. ಸೊ ನನಗೆ ಜ್ಯುವೆಲ್ರಿ ಶಾಪಲ್ಲಿ ನನಗೆ ಶಾರ್ಟ್ ಸಿಕ್ತು. ಅರ್ಧ ಗಂಟೆ ಟೈಮಲ್ಲೇ ನಾನು ಮಾಡಿದೆ ಶಾರ್ಟ್ ಒಂದು. ಸೊ ನಮ್ಮ ಡೈರೆಕ್ಟರ್ ಅವರು ತುಂಬ ಚೆನ್ನಾಗಿ ಮಾಡಿದರು. ಮೇಡಮ್, ನೀವು ಮೊದಲೇ ಸಿಗಬೇಕಿತ್ತು, ಚೆನ್ನಾಗಿ ಮಾಡಿಸ್ತಾ ಇದೆ ನಿಮಗೆ, ಸೊ ನೀವು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೀರಾ. ಸೊ ನನಗೆ ಈ ಮೂವಿ ಎಲ್ಲ ಕೇಳ್ದಾದ್ಮೇಲೆ ನನಗೆ ಗೊತ್ತಾಯಿತು. ಸೊ ನಾನು ಎಷ್ಟು ಮಿಸ್ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ ಸರ್ ಇದು ಮೂವಿ, ಎಲ್ಲರೂ ನೋಡ್ಕೋಬೇಕು, ಮಿಸ್ ಮಾಡಲೇಬಾರ್ದು ಯಾರು. ತೊ ಖಂಡಿತ ಎಲ್ಲರೂ ನೋಡಿ ಮೂವಿ, ಎಲ್ಲರೂ ನೋಡ್ಬಿಟ್ಟು ಫ್ಯಾಮ್ಲಿ ನೋಡೋ ಥರ ಮೂವಿ ಇದು. ಎಲ್ಲರೂ ಬರಬೇಕು. ನಾವು ಏನು ನಮ್ಮ ಮನಸ್ಸಲ್ಲಿ ಏನಂದರೆ ಈ ಮೂವಿ ಇಷ್ಟು ಚೆನ್ನಾಗಿದೆ ಅಲ್ಲ, ಮಿಸ್ ಮಾಡ್ಕೊಂಡಿದ್ದಾರಲ್ಲ, ನೋಡಿಲ್ಲ ನಾವೆಲ್ಲ ಅಂತ ತಿಳ್ಕೊಬಾರ್ದು. ಎಲ್ಲ ಫ್ಯಾಮ್ಲಿ ಥರ ಮೂವಿ, ನೋಡೋ ಥರ ಮೂವಿ ಇದು. ಎಲ್ಲರೂ ಹೋಗಿ ನೋಡಿ, ಖಂಡಿತ ತುಂಬ ಚೆನ್ನಾಗಿದೆ ಮೂವಿ ಇದು. ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಭಗೀರಥ ಚಿತ್ರತಂಡದ ಸಕ್ಸಸ್ನ ಮಾತು. ಸಾಕಷ್ಟು ಭಗೀರಥ ಪ್ರಯತ್ನಗಳ ಮೂಲಕ ಭಗೀರಥ ಸಿನಿಮಾವನ್ನು ಕನ್ನಡದ ಜನರಿಗೆ ಕೊಟ್ಟಿದ್ದಾರೆ ಸಿನಿಮಾ ತಂಡ. ಈಗ 25 ದಿನಗಳ ಪೂರೈಸಿ ಈಗ ಮುನ್ನುಗ್ತಾ ಇದೆ. ಮತ್ತಷ್ಟು ಯಶಸ್ಸನ್ನು ತಂದುಕೊಡಲಿ ತಂಡಕ್ಕೆ ಅನ್ನೋದು ಕೂಡ ನಮ್ಮ ಆರೈಕೆ. ಕ್ಯಾಮ್ರಾಮನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು.